ಬರೀ 75,000ಕ್ಕೆ ಮಾಡ್ಕೊಡೋಣ ಫೈನಲ್. 95,000ಕ್ಕೆ ಆಗುತ್ತೆ ಸರ್ ಫೈನಲ್. 1,05,000ಗೆ ಮಾಡಿಸ್ಕೊಡೋಣ ಬನ್ನಿ ಸರ್. ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ನಮ್ಮ ನೆಕ್ಸ್ಟ್ ಕಾರ್ಗೆ. 35 ಆಗಲ್ಲ. ಇಲ್ಲ ಸರ್, 1,40ಗೆ 2,35,000ಕ್ಕೆ ಮಾಡ್ಕೊಡೋಣ. 12 ಸಿಂಗಲ್ ಓನರ್ ಗಾಡಿ ಸರ್. 2,75,000 ಹೇಳ್ತಾ ಇರೋದು. 2,65,000 ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಕೇವಲ 2,75,000 ಹೇಳ್ತಾ ಇದೀನಿ. ನಮ್ ನೆಕ್ಸ್ಟ್ ಕಾರ್ಗೆ ಬಂದ್ರೆ 2,60,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. 4,25,000ಕ್ಕೆ ಫೈನಲ್ ಮಾಡ್ಕೊಡೋಣ. ಎರ್ಟಿಕಾ 2,95,000 ಹೇಳ್ತಾ ಇರೋದು. 2,75,000ಕ್ಕೆ ಮಾಡ್ಕೊಡೋಣ ಬನ್ನಿ. ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. 5,50,000ಕ್ಕೆ ಮಾಡ್ಕೊಡೋಣ ಬನ್ನಿ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀನಿ? ನಿಮಗೆ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಯಾರಾದರೂ ಹೋಲ್ಸೇಲ್ ಪ್ರೈಸಲ್ಲಿ ಕಾರ್ಗಳು ಹೋಗ್ತಾ ಇದ್ದೀರಾ, ಒಳ್ಳೆ ಪ್ರೈಸಲ್ಲಿ ಬೇಕು ಅಂತಂದರೆ ಆರಾಮಾಗಿ ನೆಕ್ಸ್ಟ್ ಕಾರ್ಸಿಗೆ ಬನ್ನಿ. ಯಾರಾದರೂ ಒಂದು ಒಳ್ಳೆ ಬಜೆಟಲ್ಲೂ ಬೇಕು ಅಂದರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಕಾರ್ಸು. ಸೊ ನಿಮ್ಮ ಜೊತೆ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಂಡು ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀವಿ, ನೀವೇ ಸರ್? ಸರ್ ನಾನು ಆರಾಮಾಗಿದ್ದೀನಿ. ಸೊ ಇವತ್ತಿನ ಬಜೆಟಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 75,000ದಿಂದ 20 ಲಕ್ಷ ತನಕ ನಿಮಗೆ ಸಿಗುತ್ತೆ ಸರ್. 75,000ದಿಂದ ನಿಮಗೆ ಹಿಡಿದು ನಿಮಗೆ 20 ಲಕ್ಷ ತನಕ ನಿಮಗೆ ಕಾರ್ ಅವೈಲೇಬಲ್ ಇರುತ್ತೆ. ಸೊ ಸರ್ ಈಗ ಎಲ್ಲ ವೆಹಿಕಲ್ಸ್ಗೂ ಲೋನ್ ಎಲ್ಲ ಆಗುತ್ತೆ ಹೆಂಗೆ ಸರ್? ಆಗುತ್ತೆ ಸರ್, ಖಂಡಿತ. 12 ಮಾಡಲ್ ಮೇಲೆ ನಿಮ್ಗೆ ಎಲ್ಲ ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಓಕೆ, ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕನ ಸರ್? ಸರ್ ಕರ್ನಾಟಕ ಆಗುತ್ತೆ ಸರ್, ಮಾಡಿಸ್ಕೊಡ್ತೀನಿ ಸರ್. ಓಕೆ, ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಆಗುತ್ತೆ. 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಥ್ರೂಔಟ್ ಕರ್ನಾಟಕ ಅನುಕೂಲ ಲೋನ್ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದು ಸುದ್ದಿ ಲೊಕೇಶನ್ ನೆಕ್ಸ್ಟ್ ಆಗ್ತದೆ ಸರ್. ಸರ್ ಇದು ನಾಗರ್ಭಾವಿ ಸರ್. ನಾಗರ್ಭಾವಿ ಸರ್ಕಲ್ ಬರುತ್ತೆ. ಡೌನ್ ಬಂದರೆ ನಿಮಗೆ ನಂಬು ತಿಂಡಿ ಹೋಟೆಲ್ ಸಿಗುತ್ತೆ ನಿಮಗೆ. ಅದು ಅಂಡರ್ ಪಾಸ್ ಇದೆ ರೈಟ್ ಸೈಡ್. ಅದು ಪಾಸ್ ಆದಮೇಲೆ ಮೇಲೆ ನಿಮಗೆ ಲೆಫ್ಟ್ ಹೋಗ್ಬೇಡ, ರೈಟ್ ಹೋಗ್ಬೇಡ, ಆಪೋಸಿಟ್ ನೋಡ್ರೆ ನಮ್ದು ನೆಕ್ಸ್ಟ್ ಕಾರ್ ಸಿಗುತ್ತೆ ಸರ್. ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ, ಲೆಕ್ಕಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ. ಸೊ ನಂಬರ್ ಕೂಡ ಡಿಸ್ಪ್ಲೇ ಆಗಿರುತ್ತೆ, ಡೈರೆಕ್ಟ್ ಕಾಲ್ ಮಾಡ್ಕೊಳ್ಳಿ. ಸೊ ದಟ್ ಆರಾಮಾಗಿ ನಿಮಗೆ ಗೈಡ್ ಮಾಡ್ತಾರೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಏನು ಸರ್? ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹೌದು ಸರ್, ಹೌದು ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನ ಒಂದು ಚವಲೆ ಬೀಟ್ ಇದೆ ಸರ್. ಸರ್ 2015 ಮಾಡಲು ಫುಲ್ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ, 15 ಸೆಕೆಂಡ್ ಓನರ್. ಈ ಗಾಡಿ ಬೆಲೆ ಬಂದ್ಬಿಟ್ಟು 2,75,000 ಹೇಳ್ತಿರೋದು. 2,65,000 ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. 2,65,000 ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಓಕೆ, 2,65,000ಕ್ಕೆ 2015 ಸೆಕೆಂಡ್ ಓನರ್ ಗಾಡಿ ಸರ್. ಪೆಟ್ರೋಲ್ ಡೀಸೆಲ್ ಗಾಡಿ ಸರ್? ಡೀಸೆಲ್ ಸರ್. ತುಂಬಾ ಡಿಮ್ಯಾಂಡ್ ಇದೆ ಸರ್. ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಫುಲ್ ಟಾಪ್ ಎಂಡ್ ಫುಲ್ ಲೋಡೆಡ್ ಗಾಡಿ ಸರ್ ಇದು. ಓಕೆ, 2,65,000ಕ್ಕೆ ನಿಮ್ಗೆ ಒಂದು ಒಳ್ಳೆ ಬೀಟು 2015 ಮಾಡಲ್ ಗಾಡಿ. ಆರಾಮಾಗಿ ಒಂದು 20-30 ಸಾವಿರ ತಗೊಂಡ್ರೆ ಲೋನ್ ಕೂಡ ಆಗ್ಬಿಡುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ ಸರ್. ಸರ್ ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 2010 ಸಿಂಗಲ್ ಓನರ್ ಗಾಡಿ ಸರ್. ಬರೀ 56,000 ಡ್ರಿವನ್ ಆಗಿದೆ. ಏನೊಂದು ಜೆನ್ಯೂನ್ ಸರ್. ಎಷ್ಟು ಕೊಡ್ತೀರಾ ಸರ್? ಸರ್ 2,10,000 ಹೇಳ್ತಾ ಇರೋದು. 2 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. 2 ಲಕ್ಷಕ್ಕೆ 2010 ಮಾಡಲ್ ಸೆಂಟ್ರೋ. ಹಾ ಸರ್, ಅಷ್ಟಕ್ಕೆ? ಹಾ ಸರ್. ಬರೀ 56,000 ನೋಡಿರೋ ಸರ್ ಇದು. ಓಕೆ, ಇನ್ನು ಸ್ವಲ್ಪ ಕೂತ್ಕೊಂಡ್ರೆ ಮುಂದೆ ಸರ್ ಬನ್ನಿ ಸರ್. ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇನ್ನೊಂದು 5,000 ಕಮ್ಮಿ ಆಗುತ್ತಾ ಸರ್? ಹಾಗೆ ಆಗುತ್ತೆ ಬನ್ನಿ ಸರ್. ಓಕೆ ನೋಡಿ, ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಓಕೆ ನೋಡಿ, 2 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಬಟ್ ಇದ್ರ ಒಂದು ಟೇಬಲ್ ಕೂತ್ಕೊಂಡ್ರೆ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಗಾಡಿ, ಒಂದು ಟಾಟಾ ಇಂಡಿಕಾ ವಿಸ್ತಾ ಇದೆ ಸರ್. ಸರ್ ವಿಸ್ತಾ ಅದು ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್ ಗಾಡಿ. ಕ್ವಾಡ್ರಿ ಜೆಟ್ ಸೇಮ್ ಶಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ. ಓಕೆ, ಸೊ 14 ಮಾಡಲು ಸರ್. 14 ಸಿಂಗಲ್ ಓನರ್. ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. 2,50,000ಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ, 2.5 ಲಕ್ಷಕ್ಕೆ 14 ಮಾಡಲ್ ಡೀಸೆಲ್ ಗಾಡಿ. ಅದು ಕ್ವಾಡ್ರಿ ಜೆಟ್ ಇಂಜಿನ್ ಸರ್ ಇದು. ಕ್ವಾಡ್ರಿ ಜೆಟ್ ಇಂಜಿನ್. ಹಾ ಸರ್. ಓಕೆ, ಬನ್ನಿ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ನಮ್ಮ ನೆಕ್ಸ್ಟ್ ಕಾರ್ಗೆ. ಓಕೆ, ನೆಕ್ಸ್ಟ್ ಕಾರ್ಸಿಗೆ ಬಂದ್ರೆ ನಿಮಗೆ ಇನ್ನೂ ಸ್ವಲ್ಪ ಒಂದು 5,000 ಕಮ್ಮಿ ಆಗ್ಬೋದು. ಒಂದು ಟೇಬಲ್ ಕುತ್ಕೊಂಡ್ರೆ ಒಂದು ನೆಗೋಷಿಯಬಲ್ ಮಾಡ್ಕೊಂಡು ಹೋಗಿ. ಸೊ ಅಕಸ್ಮಾತ್ ಈ ಗಾಡಿ ನಿಮಗೆ ಬಜೆಟ್ ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ತಲೆ ಕೆಡಿಸ್ಬಿಡಿ, ಇನ್ನೊಂದು ಗಾಡಿ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅದು TDI ಇಂಜಿನ್ ಸರ್ ಇದು. ಓಕೆ, TDI ಡೀಸೆಲ್ ಇಂಜಿನ್. ಸೊ ಯಾರಾದ್ರೂ ಇಂಡಿಕಾ ವಿಸ್ತಾ ಅದು ಡೀಸೆಲ್ ಹುಡುಕ್ತಾ ಇರೋರಿಗೆ 16 ಇದೆ, 14 ಇದೆ. ಸೊ 16 ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಾ ಇರೋದು. 2,75,000ಕ್ಕೆ ಮಾಡ್ಕೊಡೋಣ ಬನ್ನಿ. ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಸರ್ 2012 ಮಾಡಲು ಮ್ಯಾಗ್ನಾ ವೇರಿಯಂಟ್ ಸರ್. ಅದು ಪೆಟ್ರೋಲ್ ಗಾಡಿ. 2012 ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಗಾಡಿ. ಓಕೆ ನೋಡಿ, ಯಾರಾದ್ರೂ ಹುಡುಕ್ತಾ ಇರೋರಿಗೆ i20 ಪೆಟ್ರೋಲ್ ಗಾಡಿ ಇದೆ. ಸೊ ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಈ ಗಾಡಿ ಏನೋ ಪ್ರೈಸು ಸರ್? 2,95,000 ಆಗುತ್ತೆ ಸರ್ ಫೈನಲ್. ಎಷ್ಟಿಗೆ ಸರ್? 2,95,000ಕ್ಕೆ. ಓಕೆ, 2,95,000ಕ್ಕೆ 2012 ಮಾಡಲ್ ಗಾಡಿ. 12 ಥರ್ಡ್ ಓನರ್ ಗಾಡಿ ಸರ್ ಪೆಟ್ರೋಲ್. ಓಕೆ, 2010 ಬರಲ್ಲ, 2012 ತಗೊಂಡೋಗ್ಬೋದು ನೀವು ಆರಾಮಾಗಿ. ಒಂದು i20 ಪೆಟ್ರೋಲ್. ಲೋನ್ ಕೂಡ ಆಗುತ್ತೆ ಗಾಡಿಗೆ. ಲೋನ್ ಕೂಡ ಆಗುತ್ತೆ ಆರಾಮಾಗಿ. ಓಕೆ, ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಅಕಸ್ಮಾತ್ ನಿಮ್ಗೆ ಈ ಕಲರ್ ಇಷ್ಟ ಆಗ್ತಿಲ್ಲ ಅಂದ್ರೆ ಇನ್ನೊಂದು ಕಲರ್ ವೈಟ್ ಕಲರ್ ಇದೆ, ಒಂದು i20. ಇದು ಡೀಟೇಲ್ಸ್ ಸರ್. ಸರ್ ಅದು ಡೀಸೆಲ್ ಸರ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಏರ್ ಬ್ಯಾಗು, AC, ಪವರ್ ಶೇರಿಂಗ್ ಎಲ್ಲ ಬರುತ್ತೆ ಸರ್. ಮ್ಯಾಗ್ ವೀಲ್ ಕೂಡ ಬರುತ್ತೆ ನಿಮಗೆ. ಯಾವ ಮಾಡಲ್ ಸರ್ ಗಾಡಿ? 2012 ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿರೋದು. 3,05,000ಕ್ಕೆ ಮಾಡ್ಕೊಡೋಣ ಬನ್ನಿ. ರೌಂಡ್ ಫಿಗರ್ ಮಾಡ್ಬಿಡಿ 3 ಲಕ್ಷಕ್ಕೆ. ಸರ್ ಬನ್ನಿ ಸರ್, ಆಯ್ತು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, 3 ಲಕ್ಷಕ್ಕೆ ನಿಮಗೆ ಒಂದು ಸ್ಪೋರ್ಟ್ಸ್ ವೇರಿಯಂಟು i20 2012.
ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಒಂದು Ertiga ಇದೆ ಸರ್. ಸರ್ ನೀವು 13 ಮಾಡಲು ಶಿಫ್ಟ್ ಹುಡುಕೋದಿನ ಅಂದ್ರೆ ಎಷ್ಟು ಬೇಕು ಸರ್? 4 ಲಕ್ಷ 4.5 ಲಕ್ಷ ಬೇಕಾ? ಖಂಡಿತ ಬೇಕು ಸರ್. ಸರ್ ನಾನು 4.5 ಲಕ್ಷಕ್ಕೆ Ertiga ಕೊಡ್ತೀನಿ, ಬನ್ನಿ 4,25,000ಕ್ಕೆ ಫೈನಲ್ ಮಾಡ್ಕೊಡೋ Ertiga. ಓಕೆ ನೋಡಿ, ಅದು ಡೀಸೆಲ್ ಸರ್. 4 ಲಕ್ಷಕ್ಕೆ Ertiga ಡೀಸೆಲ್ ಗಾಡಿ. ಡಿಮ್ಯಾಂಡೆಡ್ ಗಾಡಿ ಒಂದು ಈಕೋ ಇದೆಯಲ್ಲ ಸರ್? ಸರ್ ಈಕೋ 16 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್. ಓಕೆ, 3ನೇ ಓನರ್ ಗಾಡಿ ಆಗಿರುತ್ತೆ ಸರ್. 7 ಸೀಟರ್ 5 ಸೀಟರ್ ಸರ್ 5 ಸೀಟರ್ ಸರ್. AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. 5 ಸೀಟರ್ ಗಾಡಿ ಸರ್. ಬ್ರ್ಯಾಂಡ್ ಟೈರ್ ಕೂಡ 90% ಟೈರ್ ಕೂಡ ಇದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕೇವಲ 2,75,000 ಹೇಳ್ತಾ ಇದೀನಿ. ನಮ್ ನೆಕ್ಸ್ಟ್ ಕಾರ್ಗೆ ಬಂದ್ರೆ 2,60,000ಕ್ಕೆ ಫೈನಲ್ ಮಾಡ್ಕೊಡೋಣ. 2,60,000ಕ್ಕೆ ಫೈನಲ್ ಮಾಡ್ಕೊಡೋಣ. ಫೈನಲ್ ಆಗ್ಬಿಡುತ್ತೆ ಸರ್. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಗಾಡಿ ಸರ್. ಏನೊಂದು 2 ಲಕ್ಷ ಆಗುತ್ತೆ ಲೋನು ಸರ್? ಇಲ್ಲ ಸರ್, 2.5 ಲಕ್ಷ ಲೋನ್ ಕೂಡ ಸಿಗುತ್ತೆ ಸಿವಿಲ್ ಚೆನ್ನಾಗಿದ್ರೆ. ಓಕೆ, ನೀವು ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 2 ಲಕ್ಷ ತನಕ ನಿಮಗೆ ಲೋನೇ ಆಗ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಈ 5 ಸೀಟರ್ ಗಾಡಿ ಬೇಡ ಅಂತಂದ್ರೆ ಒಳ್ಳೆ 7 ಸೀಟರ್ ಗಾಡಿ ಒಂದು ಚವಲೆ ಎಂಜಾಯ್ ಇದೆ. ಇದು ಡೀಟೇಲ್ಸ್ ಸರ್. 2014 ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು. ನಮ್ ನೆಕ್ಸ್ಟ್ ಕಾರ್ಗೆ ಬಂದ್ರೆ 3,05,000ಕ್ಕೆ ಮಾಡ್ಕೊಳೋಣ. ಇದರಲ್ಲಿ AC ಪವರ್ ಶೇರಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್ 7 ಸೀಟರ್ ಗಾಡಿ ಜಸ್ಟ್ 3,05,000ಕ್ಕೆ ಸಿಗುತ್ತೆ. ಹಾ ಸರ್, 3,05,000 ಮಾಡ್ಕೊಡೋಣ ಬನ್ನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟವೇರಾ ಇದೆ. ಸೊ ಎಲ್ಲೋ ಬೋರ್ಡ್ ವೆಹಿಕಲ್ ಹುಡುಕೋರಿಗೆ, ದುಡಿಯೋಕೆ ಅಂತ ಹುಡುಕ್ತಾ ಇರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಏನ್ ಸರ್ ಇದು ಡೀಟೇಲ್ಸ್? ಸರ್ 15 ಸಿಂಗಲ್ ಓನರ್ ಗಾಡಿ ಸರ್. 15 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ಎಲ್ಲ ರನ್ನಿಂಗ್ ಮಾಡಿಸ್ಕೊಟ್ಟು 3,10,000 ಹೇಳ್ತಾ ಇದೀನಿ. ಬನ್ನಿ 3,02,000ಕ್ಕೆ ಮಾಡ್ಕೊಡೋಣ. ಓಕೆ, ಅದೇನು ಸರ್ 3,02,000ಕ್ಕೆ? ಸರ್ 2,000 ಆಯ್ತು, 3 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ ನೋಡಿ, 3 ಲಕ್ಷಕ್ಕೆ ನಿಮಗೆ ಒಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ವೆಹಿಕಲ್ ಒಂದು ಟವೇರಾ ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡಿಸ್ಕೊಡ್ತೀನಿ. ಓಕೆ, 3 ಲಕ್ಷಕ್ಕೆ 2,000ಕ್ಕೆ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ ಸಮೇತ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಸ್ಟೀಮ್ ಇದೆ ಸರ್. ಸರ್ ಎಸ್ಟೀಮ್ 2001 ಮಾಡಲು ಸರ್. AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. VXI ವೇರಿಯಂಟ್ ಆಗಿರುತ್ತೆ. ಓಕೆ, ಈ ಗಾಡಿ ಬೆಲೆ ಬಂದ್ಬಿಟ್ಟು ಕೇವಲ 1 ಲಕ್ಷ ಹೇಳ್ತಾ ಇದೀವಿ. ಇನ್ನ ಬನ್ನಿ ಬರೀ 75,000ಕ್ಕೆ ಮಾಡ್ಕೊಳೋಣ ಫೈನಲ್. ಓಕೆ, 75,000ಕ್ಕೆ ಗಾಡಿ. ಹಾ ಸರ್. ಒಂದು ಎಸ್ಟೀಮ್ 75,000 ಡಿಮ್ಯಾಂಡೆಡ್ ಗಾಡಿ ಸರ್ ಇದು. ಓಕೆ, ಜಸ್ಟ್ 75,000ಕ್ಕೆ ನಿಮಗೆ ಒಂದು ಮಾರುತಿ ಸುಜುಕಿ ಎಸ್ಟೀಮ್ ಪೆಟ್ರೋಲ್ VXI ವೇರಿಯಂಟ್. ಅದನ್ನು ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಅಲಾಯ್ ವೀಲ್ಸ್ ಅಲಾಯ್ಸ್ ಬರಲ್ಲ, ಬಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತೂ ಇದೆ. ನಿಮಗೆ ಆರಾಮಾಗಿ ಜಸ್ಟ್ 75,000 ಕೊಟ್ಬಿಟ್ಟು ಆರಾಮಾಗಿ ತೊಗೊಂಡೋಗ್ಬೋದು. EMI ಬೇಕು ಅಂದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ತೊಗೊಂಬಂದ್ರೆ ಸ್ವೈಪ್ ಮಾಡ್ಕೊಂಡು ಆರಾಮಾಗಿ EMI ಕನ್ವರ್ಟ್ ಮಾಡ್ಕೊಂಡು ತೊಗೊಂಡೋಗ್ಬಿಡ್ಬೋದು. ಅಂತ ಗಾಡಿ ಅಂತ ಹೇಳ್ಬೋದು. ಆ ಬಜೆಟಲ್ಲಿ ಸಿಕ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ, ವೈಟ್ ಕಲರ್. ಇದು ಡೀಟೇಲ್ಸ್ ಸರ್. ಸರ್ 10 ಸೆಕೆಂಡ್ ಓನರ್. ಇದರಲ್ಲಿ AC ಪವರ್ ಶೇರಿಂಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಓಕೆ, ಎಷ್ಟಕ್ಕಾಗುತ್ತೆ ಸರ್? ಸರ್ 2,35,000 ಹೇಳ್ತಿರೋದು, 2,25,000ಕ್ಕೆ ಮಾಡ್ಕೊಡೋಣ. ಓಕೆ, 2,25,000ಕ್ಕೆ ನಿಮ್ಗೆ ಫಾರ್ಡ್ ಫಿಯೆಸ್ಟಾ ಡೀಸೆಲ್ ಸೆಕೆಂಡ್ ಓನರ್ ಸರ್. ಡೀಸೆಲ್ ಸರ್. ಓಕೆ, ಡೀಸೆಲ್ ಗಾಡಿ ಫಿಯೆಸ್ಟಾ ನಿಮ್ಗೆ 2 ಲಕ್ಷಕ್ಕೆ ಸಿಗ್ತಾ ಇದೆ. ಸೊ ಅಕಸ್ಮಾತ್ ಈ ಗಾಡಿ ಬೇಡ ಅಂತಂದ್ರೆ ನಿಮ್ಗೆ ಇನ್ನೊಂದು ಗಾಡಿ ಒಂದು ಫಿಯೆಸ್ಟಾ ಇದೆ. ಇದು ಡೀಟೇಲ್ಸ್ ಸರ್. 11 ಸೆಕೆಂಡ್ ಓನರ್, 11-12 ಸೆಕೆಂಡ್ ಓನರ್. ಓಕೆ, ಇದು ಕೂಡ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಓಕೆ, ಎರಡೂ ಕೂಡ ನಿಮ್ಗೆ ಡೀಸೆಲ್ ಇದೆ. ಸೊ ಈ ಗಾಡಿ ಪ್ರೈಸ್ ಸರ್, ಇದರಲ್ಲಿ AC ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 2,35,000 ಹೇಳ್ತೀರಿ. ಇದು 2,25,000ಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ, ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಯಾವುದೇ ಗಾಡಿ ತಗೊಂಡ್ರೆ 2 ಲಕ್ಷಕ್ಕೆ ಸಿಗುತ್ತೆ ಗಾಡಿ. ಓಕೆ, ಡೀಸೆಲ್ ಗಾಡಿ ಎರಡೂ. ಸೊ ಇದು ನೀವು ಯಾವ್ದು ಬೇಕೋ ಆರಾಮಾಗಿ ಚೂಸ್ ಮಾಡ್ಕೊಂಡು ತೊಗೊಳ್ಬೋದು. ವೈಟ್ ಕಲರ್, ಎರಡೂ ಕಲರಲ್ಲಿ ಒಂದೇ ಕಲರಲ್ಲಿ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದೆ. ಟೈರ್ ಕಂಡೀಷನ್ ಹೋದ್ರೆ ನಿಮ್ಗೊಂದು 70-80% ಟೈರ್ ಕಂಡೀಷನ್ ಕೂಡ ಇದೆ. ಹೌದು. 2007 ಮಾಡಲು ಸೆಕೆಂಡ್ ಓನರ್, LDA ವೇರಿಯಂಟ್, ಡೀಸೆಲ್ ಗಾಡಿ ಸರ್. 20+20 ಮೈಲೇಜ್ ಕೂಡ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇರೋದು. 1,95,000ಕ್ಕೆ ಫೈನಲ್ ಮಾಡ್ಕೊಡೋಣ. 1,95,000ಕ್ಕೆ ಒಂದು ಸ್ವಿಫ್ಟ್ ಡೀಸೆಲ್ ಗಾಡಿ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಮಾಡಿಸ್ಕೊಡೋಣ ಬನ್ನಿ. ಓಕೆ ನೋಡಿ, 1,95,000ಕ್ಕೆ ವಿತ್ FC ರನ್ನಿಂಗ್ ಇದೆ, ಲ್ಯಾಬ್ಸ್ ಇನ್ಶೂರೆನ್ಸ್ ಆಗಿದೆ. ಸೊ ಅದು ಕೂಡ ವಿತ್ ರನ್ನಿಂಗ್ ಮಾಡಿಸ್ಕೊಡ್ತೀರಾ. 1,95,000ಕ್ಕೆ ಅದು ಡೀಸೆಲ್ ಗಾಡಿ ಸ್ವಿಫ್ಟ್ ಸಿಗ್ತಾ ಇರೋದು. 95,000ಕ್ಕೆ 1,95,000ಕ್ಕೆ ವಿತ್ ಡೀಸೆಲ್, ಲೈಕ್ ಡೀಸೆಲ್ ಗಾಡಿ ಸಿಗ್ತಾ ಇರೋದು. 2007 ಅಲ್ಲ ಸರ್ ಅದು? 7 ಸೆಕೆಂಡ್ ಓನರ್, LDA ವೇರಿಯಂಟ್. ಓಕೆ, ನೆಕ್ಸ್ಟ್ ಸರ್. ಸೊ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ. ಇದ್ರದ್ದು ಸರ್ ಡೀಟೇಲ್ಸ್? ಸರ್ ಇದು ಓಡಿರೋದು ಬರೀ 37,000 ಕಿಲೋಮೀಟರ್ ಜೆನ್ಯೂನ್. ಓಕೆ, ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,65,000 ಹೇಳ್ತಾ ಇರೋದು. ಒಂದು 4,45,000ಕ್ಕೆ ಫೈನಲ್ ಮಾಡ್ಕೊಳೋಣ. AC ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ.
VXI ವೇರಿಯಂಟ್ ಆಗಿರುತ್ತೆ. ಓಕೆ VXI ವೇರಿಯಂಟ್ ವಿತ್ ನಿಮಗೆ ಟಾಪ್ ನಿಮಗೆ ಕ್ಯಾರಿಯರ್ ಕೂಡ ಹಾಕ್ಸ್ಕೊಂಡಿದ್ರೆ 4,45,000ಕ್ಕೆ ಒಂದು ಪೆಟ್ರೋಲ್ ವೇರಿಯಂಟ್ ವ್ಯಾಗನರ್ ಲೆಸ್ ಡಿವನ್ ಜಸ್ಟ್ 33,000 ಓಡಿರೋದು. ಓಕೆ ಸರ್. ಇನ್ನು ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ 2013 ಮಾಡಲು ಸರ್ ಗಾಡಿ ಇದು. ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಓಕೆ 85 PS 110 PS ಸರ್. 110 PS ಸರ್. ಓಕೆ 110 PS ರೆನಾಲ್ಟ್ ಡಸ್ಟರ್ ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ಸ್ ವಿತ್ ಆಲ್ಮೋಸ್ಟ್ ಲೈಕ್ 70-80% ಟೈರ್ಸ್ ಇದೆ. ಪ್ರೈಸ್ ಏನಾಯ್ತು ಸರ್ ಡಸ್ಟರ್? ಸರ್ ಪ್ರೈಸ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು. 3,85,000ಕ್ಕೆ ಮಾಡ್ಕೊಡೋಣ ಬನ್ನಿ. 385ಕ್ಕೆ. ಹಾ ಸರ್. ಡಸ್ಟರ್. ಹಾ ಸರ್. ಲೋನು ಆಗುತ್ತೆ ಸರ್. ಓಕೆ ಲೋನ್ ಕೂಡ ಆಗುತ್ತೆ ನಿಮಗೆ ರೆನಾಲ್ಟ್. ನಿಮ್ ಸಿವಿಲ್ ಚೆನ್ನಾಗಿದ್ರೆ 80% ಲೋನ್ ಕೂಡ ಮಾಡ್ಕೊಡೋಣ. ಓಕೆ ಎಲ್ಲ ನಿಮ್ಮ ಪ್ರೊಫೈಲ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ವಿಡಿಯೋದಲ್ಲಿ ಎಲ್ಲ ಹೇಳಿದಂಗೆ ನಿಮಗೆ ಎಲ್ಲ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೇಲ್ ಆಗಿದೆ ಸರ್. ಅದು ಸೇಲ್ ಆಗ್ಬಿಟ್ಟಿದೆ ಸರ್. ಇನ್ನೊಂದು ಯಾವ್ದಾದ್ರು ಗಾಡಿ ಇದೆ ಸರ್ ಡಿಸೈರ್ ಅಲ್ಲಿ? ಸರ್ ಡಿಸೈರ್ ಅಲ್ಲಿ ಇದೆ, ಬನ್ನಿ ಸರ್ ತೋರ್ಸೋಣ. ಓಕೆ ನೋಡಿ ಈಗ ಡಿಸೈರ್ ಸೇಲ್ ಆಗಿರುತ್ತೆ, ಲೆಕ್ಕ ಇಸ್ಕೊಬಿಡಿ. ಬಟ್ ಇನ್ನೊಂದು ಡಿಸೈರ್ಗಳು ಅವೈಲೇಬಲ್ ಇರುತ್ತೆ. ಸೊ ಹಾಗೆ ನೆಕ್ಸ್ಟ್ ಸರ್ ಡಿಮ್ಯಾಂಡೆಡ್ ಗಾಡಿ, ಇನ್ನೊಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಎರ್ಟಿಗಾ ಸರ್. ಸರ್ 2012 ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ 12 ಸೆಕೆಂಡ್ ಕೂಡ ಆಗುತ್ತೆ. ಓಕೆ 12 ಲೋನ್ ಕೂಡ ಆಗುತ್ತೆ. ಹಾ ಸರ್. VXI VDI ಡೀಸೆಲ್ ಗ್ಯಾರಂಟಿ. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ನಿಮಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಎರ್ಟಿಗಾ. ಅದು ನಿಮಗೆ ಅದು ಡೀಸೆಲ್ ಅಲ್ಲಿ ಇದೆ. ಸೊ ಯಾರಾದ್ರೂ ಹುಡುಕ್ತಾ ಇದ್ರೆ ನೆಕ್ಸ್ಟ್ ಕಾರ್ಸಿಗೆ ಬನ್ನಿ. ಸೊ ಪ್ರೈಸ್ ಏನಾಯ್ತು ಸರ್? ಸರ್ 5,10,000 ಹೇಳ್ತಾ ಇರೋದು. 5 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. 5 ಲಕ್ಷಕ್ಕೆ ಒಂದು ಎರ್ಟಿಗಾ 2012 ಮಾಡಲ್ ಗಾಡಿ. ಹಾ ಸರ್. ಅದು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು A ಸ್ಟಾರ್ ಇದೆ. ಚಿಕ್ಕ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಏನ್ ಸರ್ ಇದು? ಸರ್ ಅದು ಆಟೋಮೆಟಿಕ್ ಗಾಡಿ ಸರ್. ಆಟೋಮೆಟಿಕ್ ಗಾಡಿ. ಹಾ ಸರ್. ತುಂಬಾ ಎಲ್ಲ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಲೋ ಪ್ರೈಸ್ ಅಲ್ಲಿ. 2,35,000 ಮಾಡ್ಕೊಡೋಣ. 12 ಸಿಂಗಲ್ ಓನರ್ ಗಾಡಿ ಸರ್. 12 ಸಿಂಗಲ್ ಓನರ್ ಗಾಡಿ 2,35,000ಕ್ಕೆ. ಹಾ ಓಕೆ ನೋಡಿ ಗಾಡಿ ವೆಲ್ ಮೇಂಟೈನ್ ಗಾಡಿ ಕೂಡ ಆಗಿದೆ ಇದು. ಓಕೆ ಎಷ್ಟು ಓಡಿರೋದು ಸರ್ ಅಪ್ರಾಕ್ಸಿಮೇಟ್ಲಿ? ಎಕ್ಸ್ಟ್ರಾ ಒಂದು 16 17 ಓಡಿದೆ ಸರ್. ಓಕೆ ಬಂದು ಒಂದ್ಸತಿ ನೀವೇ ಮೀಟರ್ನ ಆನ್ ಮಾಡ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಬಿಡಿ. ಸೊ ಬಟ್ ಒಳ್ಳೆ ಆಟೋಮೆಟಿಕ್ ಗಾಡಿ ಲೋ ಬಜೆಟ್ ಅಲ್ಲಿ. ಸೊ ಬೆಸ್ಟ್ ವೆಹಿಕಲ್ ಅಂತ ಸರ್. ಮಾರುತಿ ಗಾಡಿ ಇರೋದ್ರಿಂದ ತುಂಬಾ ಕಮ್ಮಿಗೆ ಸರ್ವಿಸ್ ಕೂಡ ಇರುತ್ತೆ ಸರ್ ನಿಮಗೆ. ಓಕೆ ಏನು ಅಂದ್ರೆ ಒಂದು 3,000-4,000 ಇದು ಆರಾಮಾಗಿ ಸರ್ವಿಸ್ ಆಗ್ಬಿಡುತ್ತೆ ಗಾಡಿ ಇದು. ಸೊ ಅಕಸ್ಮಾತ್ ಇದು ಬೇಡ ಅಂದ್ರೆ ನಿಮಗೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಆಟೋಮೆಟಿಕ್ ಗಾಡಿ ಸರ್. ಓಕೆ ಲೋ ಬಜೆಟ್ ಅಲ್ಲಿ ಎಲ್ಲ ಚಿಕ್ಕ ಗಾಡಿಲಿ ಹುಡುಕೋರಿಗೆ 2 ಆಟೋಮೆಟಿಕ್ ಇದೆ ಗಾಡಿ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು 18 ಸಿಂಗಲ್ ಓನರ್ ಗಾಡಿ. ಓಕೆ ಬರೀ 26,000 ಡ್ರಿವನ್ ಆಗಿದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇದೀವಿ. 3,85,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಓಕೆ 3,85,000ಕ್ಕೆ ನಿಮಗೆ ಒಂದು ರೆನಾಲ್ಟ್ ಕ್ವಿಡ್ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್. ಹಾ ಸರ್. ಓಡಿರೋದು ಕಮ್ಮಿನೇ ಸರ್, ಬರೀ 26,000. ಓಕೆ ಹಿಸ್ಟ್ರಿ ಇದೆ ಸರ್? ಹಾ ಸಿಗುತ್ತೆ ಸರ್. ಶೋರೂಮ್ ಅಲ್ಲಿ ನಿಮ್ಗೆ ನಂಬರ್ ಕೊಟ್ಟರೆ ಎಲ್ಲ ಫುಲ್ ಹಿಸ್ಟ್ರಿ ಸಿಗುತ್ತೆ. ಓಕೆ ನೋಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ಎಷ್ಟು ಬೇಗ ಆಗುತ್ತೆ ಬೇಗ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಇವಾಗ ಪೆಟ್ರೋಲ್ ಗಾಡಿಗಳೆಲ್ಲ ನಿಮಗೆ ಪೆಟ್ರೋಲ್ ಹಾಕ್ಸಕ್ಕೆ ತಲೆ ಕೆಟ್ಟು ಹೋಗ್ತಿದೆ ಅಂತಂದ್ರೆ ಎಲೆಕ್ಟ್ರಿಕ್ ಗಾಡಿ ಕೂಡ ಇದೆ ನೆಕ್ಸಾ ಕಾರ್ಸ್ ಅಲ್ಲಿ. ಅದು 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ನಮಗೆ ಬ್ಯಾಟ್ರಿ ಬಗ್ಗೆ ಐಡಿಯಾ ಇಲ್ಲ. ಗಾಡಿ ಚೆನ್ನಾಗಿದೆ, ಗಾಡಿ ಯಾವ್ದು ವರ್ಕ್ ಇಲ್ಲ, ಕೆಲಸ ಇಲ್ಲ. ಬ್ಯಾಟ್ರಿ ಒಂದು ವಿತ್ ಮೆಕ್ಯಾನಿಕ್ ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ 1,60,000 ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. 1,60,000ಕ್ಕೆ ಒಂದು ಎಲೆಕ್ಟ್ರಿಕ್ ಗಾಡಿ. ಅದು 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ 15 ಮಾಡಲು ಗಾಡಿ ಸಿಂಗಲ್ ಓನರ್ ಗಾಡಿ, ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ರೇವಾ ಸಿಗುತ್ತೆ. ಸೊ ಎಷ್ಟು ಬರ್ಬೋದು ಸರ್ ಒಂದು ಚಾರ್ಜ್ಗೆ? ಸರ್ ಅದು ನಮ್ಗೆ ಐಡಿಯಾ ಇಲ್ಲ. ಯಾರ ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬಂದು ಡೈರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಪ್ರೈಸಲ್ಲಿ ಬೇಕಾದ್ರೆ. ಓಕೆ ಇನ್ನು ಆನ್ ದ ಟೇಬಲ್ ಕೂತ್ಕೊಂಡ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಂಡು ಹೋಗ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಐಟನ್ ಹುಡುಕೋರಿಗೆ ಒಂದು ಐಟನ್ ಇದೆ ವೈಟ್ ಕಲರ್. ಇದ್ರ ಡೀಟೇಲ್ಸ್ ಸರ್? ಸರ್ 11 ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸೊ 11 ಸಿಂಗಲ್ ಓನರ್ ಗಾಡಿ, ಒಂದು ಐಟನ್ ನೋಡ್ತಾ ಇರ್ಬೋದು ವಿತ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲಾನು ಇದೆ. ಸೊ ಯಾರಾದರೂ ಒಂದು ಹುಡುಕೋರಿಗೆ ಐಟನ್ ವೈಟ್ ಕಲರ್ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಪ್ರೈಸ್ ಏನಾಗಿದೆ ಸರ್? ಸರ್ 90% ಟೈರ್ ಕೂಡ ಇದೆ. ಓಕೆ ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. 2,55,000ಗೆ ಮಾಡ್ಕೊಡೋಣ. ಓಕೆ 2,55,000ಕ್ಕೆ ಒಂದು ಐಟನ್. ಅದು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ 11 ಸಿಂಗಲ್ ಓನರ್ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಇದೆ ಸರ್. ಸರ್ 2000 ಮ್ಯಾನುಫ್ಯಾಕ್ಚರಿಂಗು, 2020 ಮ್ಯಾನುಫ್ಯಾಕ್ಚರಿಂಗು, 21 ರಿಜಿಸ್ಟ್ರೇಷನ್ ಆಗಿರುತ್ತೆ. ಓಕೆ ಇದರಲ್ಲಿ AC, ಪವರ್ ಶೇರಿಂಗು, ಪವರ್ ವಿಂಡೋ ಬರುತ್ತೆ. 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಇದೆ ಗಾಡಿಲಿ. ಓಕೆ ನೋಡಿ ಆಲ್ಟೋ 800 ಅಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಇದೆ ನಿಮಗೆ ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾನು ಇದೆ ಗಾಡಿಲಿ. ಅದು ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಹಾಕ್ಕೊಂಡಿದ್ದಾರೆ. ಪ್ರೈಸ್ ಏನಾಯ್ತು ಸರ್? ಸರ್ 3,55,000 ಹೇಳ್ತಿರೋದು. 3,45,000ಕ್ಕೆ ಮಾಡ್ಕೊಡೋಣ ಬನ್ನಿ. ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಇನ್ನೊಂಚೂರು. ಓಕೆ 3,45,000 ಹೇಳಿ ಅದ್ರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಗಾಡಿ ಮಾಡ್ಕೊಡೋಣ. ಅದ್ರಲ್ಲೂ ಕಮ್ಮಿ ಮಾಡ್ಕೊಡ್ತಾರೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ಒಂದು ಆಲ್ಟೋ 800. ಸೊ ಹಾಗೆ ನೆಕ್ಸ್ಟ್ ಮುಂದೆ ಆಲ್ಟೋ 800 ಬೇಡ ಅಂತಂದ್ರೆ ನಿಮಗೆ ಗ್ರ್ಯಾಂಡ್ ಐಟನ್ ಕೂಡ ಇದೆ. ಇದು ಡೀಟೇಲ್ಸ್ ಸರ್? ಸರ್ ತುಂಬಾ ರೇಲ್ ಕಲರ್ ಗಾಡಿ ಸರ್ ಇದು. ಓಕೆ ಎಲ್ಲ ಡಿಮ್ಯಾಂಡರ್ ಹುಡುಕ್ತಾ ಇರ್ತಾರೆ, ಆರೆಂಜ್ ಅಲ್ಲೇ ಬೇಕು ಅಂತ. ಅದರಿಂದ ನಿಮಗೆ ಇದು ಒಳ್ಳೆ ಇದು ಬಜೆಟ್ ಅಲ್ಲಿ ಕೊಡೋಣ. ಓಕೆ ಟೈರ್ ಕಂಡೀಷನ್ ಹೋದ್ರೆ ಆಲ್ಮೋಸ್ಟ್ ಅಲ್ಲ ನಿಮ್ಗೊಂದು 80 to 90% ಟೈರ್ ಕೂಡ ಇದೆ. ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರಲ್ಲ, ನಾರ್ಮಲ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇರೋದು. 4,65,000ಕ್ಕೆ ಮಾಡ್ಕೊಡೋಣ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಓಕೆ 4,65,000ಕ್ಕೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 18 ಸಿಂಗಲ್ ಮ್ಯಾಗ್ನಾ
ಸಿಗ್ನಲ್ ಓನರ್ ಮ್ಯಾಗ್ನಾ ವೇರಿಯಂಟ್, ಅದು Grand ಗ್ರ್ಯಾಂಡ್ ಐಟನ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ. ಸೊ ಸ್ವಿಫ್ಟ್ ಡೀಟೇಲ್ಸ್ ಸರ್. ಸರ್ ಶಿಫ್ಟ್ ಆಪಲ್ ಶೇಪ್ ಗಾಡಿ ಸರ್ ಇದು. ಹಾ ಹಾ 2020 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ನಿಮಗೆ. ಓಕೆ 20 ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಸರ್ VXI ಆಪ್ಷನಲ್ ಗಾಡಿ ಆಗಿರುತ್ತೆ. ಓಕೆ ಡ್ಯೂಯಲ್ ಏರ್ ಬ್ಯಾಗ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಸೊ ಈ ಸ್ವಿಫ್ಟ್ ಏನಾದ್ರು ಸರ್, ಅದು 18 ಮಾಡಲ್ ಗಾಡಿ ಸರ್ 20 ಮಾಡಲು ಸರ್. ಸಾರಿ 20 ಮಾಡಲ್ ಗಾಡಿ. 20 ಸಿಂಗಲ್ ಓನರ್ ಗಾಡಿ 6 ಲಕ್ಷ ಹೇಳ್ತಾ ಇದ್ದೀವಿ. ಒಂದು 5,85,000ಕ್ಕೆ ಫೈನಲ್ ಮಾಡ್ಕೊಡೋಣ. ಓಕೆ ಇದು 85ಕ್ಕೆ ನಿಮಗೆ ಸ್ವಿಫ್ಟ್ 2020 ಮಾಡಲ್ ಗಾಡಿ. 2020 ಮಾಡಲು ಗಾಡಿ. ಓಕೆ ಒಳ್ಳೆ ಡೀಲ್ ಅಂತ ತಗೊಂಡು ಹೋಗ್ಬೋದು ಗಾಡಿ ಮಾತ್ರ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಲೈಕ್ ಟೈಪ್ 3 ವೇರಿಯಂಟ್ ಸ್ವಿಫ್ಟ್. ಇದು ಡೀಟೇಲ್ಸ್ ಸರ್. ಸರ್ ತುಂಬಾ ಡಿಮ್ಯಾಂಡೆಡ್ ಇದೆ, ಅದು ಡೀಸೆಲ್ ಗಾಡಿ ಸರ್. Okay. 20 ಮೈಲೇಜ್ ಕೂಡ ಬರುತ್ತೆ. ಸೊ 14 ಸೆಕೆಂಡ್ ಓನರ್. VDI ಅಲ್ಲ ಸರ್ ಇದು? ಸರ್ VDI ಸರ್. ಓಕೆ VDI ಡೀಸೆಲ್ ವೇರಿಯಂಟ್. ನಿಮಗೆ ರೂಫ್ ಬ್ಲ್ಯಾಕ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ವೈಟ್ ಕಲರ್ ಸಕ್ಕತ್ತಾಗಿದೆ. ಪ್ರೈಸ್ ಏನಾಯ್ತು ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇರೋದು. 4,70,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಓಕೆ 4,70,000ಕ್ಕೆ ಒಂದು ಸ್ವಿಫ್ಟ್ ಡೀಸೆಲ್ ಗಾಡಿ. 14 ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ 2016 ಸೆಕೆಂಡ್ ಓನರ್. ಫಾರ್ಡ್ ಫಿಗೋ ಆಸ್ಪೈರ್ ಸರ್. ತುಂಬಾ ಡಿಮ್ಯಾಂಡೆಡ್ ಇದೆ ಸರ್ ಗಾಡಿ. Petrol diesel sir ಗಾಡಿ ಇದು? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ವಿತ್ AC ಪೋರ್ಷನ್ಗೂ 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ನಿಮಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಈ ಗಾಡಿ ಫಿಗೋ ಆಸ್ಪೈರ್ ಏನಾಗುತ್ತೆ ಸರ್ ಪ್ರೈಸ್? ಸರ್ ಇದು 4 ಲಕ್ಷ ಹೇಳ್ತಾ ಇರೋದು. ನಮ್ಮ ನೆಕ್ಸ್ಟ್ ಕಾರಿಗೆ ಬಂದರೆ, ಅದು ನಿಮ್ಮ ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ 3,70,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಓಕೆ 3,70,000ಕ್ಕೆ 2016 ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಓಕೆ 16 ಸೆಕೆಂಡ್ ಓನರ್ ಗಾಡಿ, ಅದು ಡೀಸೆಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಈ ಗಾಡಿ. ಓಕೆ ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 20 ಬರುತ್ತೆ, ಹೈವೇಲಿ ಒಂದು 22 23 ಬರುತ್ತೆ, ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಮೇಲೆ ಆಗುತ್ತೆ. ಬಟ್ ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ 2016 ಮಾಡಲು ತಗೋಬೇಕಂದ್ರೆ ಮಿನಿಮಮ್ ಅಂದರೂ 6 ಲಕ್ಷ 6 ಲಕ್ಷ ಕೊಡಬೇಕಾಗುತ್ತೆ. ಆರಾಮಾಗಿ ನನ್ನ ಪರ್ಸನಲ್ ಸಜೆಷನ್ ಕೇಳಿದ್ರೆ ಆರಾಮಾಗಿ ಫಾರ್ಡ್ ಫಿಗೋ ಆಸ್ಪೈರ್ಗೆ ಹೋಗ್ಬಿಡಿ. ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಆಲ್ಮೋಸ್ಟ್ ಸೇಮ್ ಎರಡೂ. ಸೊ ಬೆಸ್ಟ್ ಡೀಲರ್ ತೊಗೊಂಡೋಗ್ಬೋದು ನನ್ನ ಪ್ರಕಾರ. 3.25 ಲಕ್ಷಕ್ಕಲ್ಲ ಸರ್ ಫೈನಲ್? ಹಾಂ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಅದರಲ್ಲೂ ಕಮ್ಮಿ ಮಾಡ್ಕೊಡೋಣ ಬನ್ನಿ. ಓಕೆ ನೋಡಿ ಅದರಲ್ಲೂ ಕಮ್ಮಿ ಮಾಡ್ಕೊಡ್ತಾರೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಿಸ್ಸಾನ್ ಟೆರೆನೋ ಇದೆ. ಸೊ ವೈಟ್ ಕಲರ್, 13 ಥರ್ಡ್ ಓನರ್ ಗಾಡಿ. ಹಾಂ ಸೊ ಯಾವ ಮಾಡಲ್ ಸರ್ ಇದು? ಸರ್ 2013 ಮಾಡಲು. ಓಕೆ 2013 AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ ಸೊ ಇಂಟೀರಿಯರ್ ನೋಡ್ಕೊಂಡ್ರೆ AC ಇಂಟೀರಿಯರ್ ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ಸೊ ಲೆದರ್ ಸೀಟ್ಸ್ ಕೂಡ ಇದೆ. ಸೊ ಡೈಮಂಡ್ ಕಟ್ ಅಲಾಯ್ಸು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 4,85,000 ಹೇಳ್ತಾ ಇರೋದು. 4,65,000ಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ 2013 ಮಾಡಲ್, ಸೆಕೆಂಡ್ ಓನರ್, ಸೇಮ್ ಡೆಸ್ಟರ್ ಇಂಜಿನ್ ಬರುತ್ತೆ ಇದ್ರಲ್ಲಿ. ಓಕೆ ಎರಡು ಸೇಮ್ ವೆಹಿಕಲ್. ಬಟ್ ಇದರಲ್ಲಿ ನಿಸಾನ್ ಅಂತ ಬಂತು, ಟೆರೆನೋ ಅಂತ, ಅದರಲ್ಲಿ ರೆನಾಲ್ಟಲ್ಲಿ ಡಸ್ಟರ್ ಅಂತ ಬಂತು, ಅಷ್ಟೇ ಡಿಫರೆನ್ಸ್ ಇನ್ನೇನಿಲ್ಲ. ಸೊ ಅಕಸ್ಮಾತ್ ನಿಸಾನ್ ಟೆರೆನೋ ಬೇಡ ಅಂದರೆ ನಿಮಗೆ ಫಾರ್ಡ್ ಇಕೋಸ್ಪೋರ್ಟ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹಾಂ 92 ಕಿಲೋಮೀಟರ್ ಓಡಿದೆ. ಓಕೆ ಸರ್ ಟೈಟಾನಿಯಂ ಪ್ಲೇಸ್ ಸರ್ ಇದು. ಫುಲ್ 6 ಏರ್ ಬ್ಯಾಗ್ ಬರುತ್ತೆ, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ 6 ಏರ್ ಬ್ಯಾಗ್, ABS ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಟೈಟಾನಿಯಂ ಪ್ಲೇಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ಪುಷ್ ಬಟನ್ ಸ್ಟಾರ್ಟ್ ಸರ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 8 ಲಕ್ಷ ಹೇಳ್ತಾ ಇರೋದು. 7,75,000ಕ್ಕೆ ಮಾಡ್ಕೊಡೋಣ ಬನ್ನಿ. 7,75ಕ್ಕೆ 2018 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್. ಓಕೆ ಸೊ ಅದು ನಿಮಗೆ 92,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ, ಒಂಥರ ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ. ಸೊ ಸಿಯಾಜಲ್ಲಿ ಹುಡುಕೋರಿಗೆ ಒಂದು ಗಾಡಿ ಇದೆ. ಸೊ ಅದು ನಿಮಗೆ ವೈನ್ ಕಲರ್ ಅಲ್ಲಿ. ಇದು ಡೀಟೇಲ್ಸ್ ಸರ್. ಸರ್ 17 ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ ಡೆಲ್ಟಾ ವೇರಿಯಂಟ್. ಓಕೆ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್ ವಿತ್ AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಬರಲ್ಲ. ಓಕೆ ಸಿಂಗಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ. ಯಾರಾದರೂ ಒಂದು ಸಿಯಾಜ್ ಹುಡುಕೋರಿಗೆ, ಬಜೆಟಲ್ಲಿ ಹುಡುಕೋರಿಗೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಸಿಡಾನ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 5,65,000 ಹೇಳ್ತಾ ಇರೋದು. 5,50,000ಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ 5,50,000ಕ್ಕೆ ಫೈನಲ್ ಆಗುತ್ತೆ ಸಿಯಾಜ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಸಿಯಾಜ್ ಬೇಡ ನನಗೆ ಡಿಸೈರ್ ಬೇಕು ಅನ್ನೋರಿಗೆ ಡಿಸೈರ್ ಕೂಡ ಇದೆ. ಇದು ಸರ್ ಅವಲ್ಲೇ ಅಲ್ಲಿ ಕೇಳಿದ್ರೆ ಅಲ್ಲಿ ಸೇಲ್ ಆಗಿತ್ತು, ಇಲ್ಲಿದೆ ನೋಡಿ ಡಿಸೈರ್. 15 ಮಾಡಲು ಸರ್, ಮಾಡಲ್ ಇದೆ ಗಾಡಿ. ಓಕೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ VXI ಆಗಿರುತ್ತೆ. ಓಕೆ VXI ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಇರೋದು. ಸ್ವಿಫ್ಟ್ ಡಿಸೈರ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇರೋದು. 4,55,000ಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ 4,55,000ಕ್ಕೆ ಫೈನಲ್ ಆಗುತ್ತೆ. ಸ್ವಿಫ್ಟ್ ಡಿಸೈರ್ 2015 ಮಾಡಲ್ ಗಾಡಿ. ಸೊ ಇನ್ನು ಮುಂದೆ ಒಂದು ಸುಜುಕಿ ಬ್ರೆಜಾ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಸಿಂಗಲ್ ಓನರ್ 21 ಮಾಡಲ್ ಸರ್ ಇದು. ಓಕೆ 21 ಮಾಡಲ್ ಗಾಡಿ ಬ್ರೆಜಾ. ಓಕೆ VXI ಆಪ್ಷನಲ್. ಓಕೆ ನಿಮಗೆ ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. AC ಪೋಸ್ಟರಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡೀಲಿ. ಸೊ ಕೀ ಸ್ಟಾರ್ಟ್ ಬಟನ್, AC ಪೋಸ್ಟರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 8,50,000 ಹೇಳ್ತಾ ಇರೋದು. 8,45,000ಕ್ಕೆ ಮಾಡ್ಕೊಡೋಣ ಬನ್ನಿ. ಓಕೆ 8,45,000ಕ್ಕೆ ಒಂದು ಬ್ರೆಜಾ 2021 ಮಾಡಲ್ ಗಾಡಿ. ಹಾಂ ಸರ್ ಪೆಟ್ರೋಲ್ ವೇರಿಯಂಟ್. ಸೊ ಲೋನ್ ಅಂದ್ರೆ ಈ ಗಾಡಿಗಳಿಗೆ? ಸರ್ ಈ ಗಾಡಿಗೆ 80% ಲೋನ್ ಕೂಡ ಆಗುತ್ತೆ, ಸಿವಿಲ್ ಚೆನ್ನಾಗಿದ್ರೆ. ಓಕೆ ಎಲ್ಲ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗ್ರೇ ಕಲರ್ ಒಂದು i10 ಇದೆ. ಇದು ಡೀಟೇಲ್ಸ್ ಸರ್. ಸರ್ 10 ತುಂಬಾ ಕಮ್ಮಿ ಪ್ರೈಸಲ್ಲಿ ಕೊಡ್ತೀನಿ ಸರ್ ನಾನು. ಓಕೆ 2010
ಮಾಡಲ್ ಗಾಡಿ 10 ಮಾಡಲ್ ಗಾಡಿ. ಓಕೆ ನೋಡಿದ್ವಿ 2010 ಬರೀ ಮಾಡಲ್ 2 ಲಕ್ಷಕ್ಕೆ ಮಾಡ್ಕೊಡೋಣ. 10 ಮಾಡಲ್ ಗಾಡಿ 2 ಹಾ ಲಕ್ಷ ಸರ್, ನಿಮ್ ಸ್ಯಾಂಟ್ರೋನು ಅಷ್ಟೇ ಹೇಳ್ತಾರೆ, 2 ಲಕ್ಷ ಹೇಳ್ತಾರೆ, ಅದೇ ಪ್ರೈಸಿಗೆ ಮಾಡ್ಕೊಡೋಣ ಬನ್ನಿ. ಅದು i10 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ಸಿಂಗಲ್ ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ ನಿಮ್ಮ ಗಾಡಿಲಿ. ಸೊ 2010 i10 ಸ್ಪೋರ್ಟ್ಸ್ ಗಾಡಿ 2 ಲಕ್ಷಕ್ಕೆ ಸಿಗುತ್ತೆ ಗಾಡಿ. 2 ಲಕ್ಷಕ್ಕೆ ಮಾಡ ಬನ್ನಿ, 1,95,000 ಫೈನಲ್ ಮಾಡ್ಕೊಡೋಣ ಬನ್ನಿ. ಓಕೆ 1,95,000 ಫೈನಲ್ ಗಾಡಿ. ಟೈರ್ ಕೂಡ ನಿಮ್ಗೆ ಹೋದ್ರೆ ನಿಮ್ಗೊಂದು 90% ಟೈರ್ ಕೂಡ ಇದೆ. ಓಕೆ ಜಸ್ಟ್ ಏನಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸಬೇಕು ಗಾಡಿ. ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i10 ಇದೆ ಸರ್. 13 ಮಾಡಲು ಹಾ ಸಿಂಗಲ್ ಓನರ್ ಗಾಡಿ ಸರ್. ಓಕೆ 2013 ಪ್ಲಸ್ CNG ಕೂಡ ಬರುತ್ತೆ ಇದರಲ್ಲಿ. ಓಕೆ CNG ಫಿಟೆಡ್ ಹೆಂಗೆ ಸರ್ ಇದು? ಫಿಟೆಡ್ ಇದೆ. ಓಕೆ CNG ಫಿಟೆಡ್ ಇದೆ, ನಿಮಗೆ ನೋಡ್ತಾ ಇರಬಹುದು. 2013 ಮಾಡಲು i10 AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು ಸರ್ 2,75,000 ಹೇಳ್ತಿರೋದು, 2,55,000ಕ್ಕೆ ಮಾಡ್ಕೊಡೋಣ ಬನ್ನಿ. 13 ಮಾಡಲ್ ಸರ್. 13 ಮಾಡಲ್ ಗಾಡಿ 2,55,000. ಹಾ ಸರ್. ಓಕೆ ನೋಡಿ ಬೆಸ್ಟ್ ಡೀಲ್ ತಗೊಳ್ಬಹುದು. 2,55,000ಕ್ಕೆ ನೀವು 13 ಮಾಡಲ್ ಒಂದು ಬನ್ನಿ, ಇನ್ನೊಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಒಂಚೂರು ಚೂರು. ಓಕೆ ಒಂಚೂರು ಕಮ್ಮಿ ಆಗುತ್ತೆ ಅಷ್ಟೇ, ನಿಮ್ಗೆ ಜಾಸ್ತಿ ಏನಾಗಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i10 ಇದೆ ಸರ್. ಕಲರ್ 10 ಸಿಂಗಲ್ ಓನರ್ ಗಾಡಿ ಸರ್. 10 ಸಿಂಗಲ್ ಓನರ್ ಗಾಡಿ. ಹಾ ಸರ್. ಓಕೆ 2010 ಸಿಂಗಲ್ ಓನರ್ ಗಾಡಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರ ಬೆಲೆ ಬಂದ್ಬಿಟ್ಟು 2,50,000 ಹೇಳ್ತಾ ಇರೋದು, 2,45,000ಕ್ಕೆ ಮಾಡ್ಕೊಡೋಣ ಬನ್ನಿ. 2,45ಕ್ಕೆ 2010 ಮಾಡಲ್ ಗಾಡಿ. ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇರೋದು. ಓಕೆ ಬನ್ನಿ ಇಲ್ಲಿ ಹುಡುಕಿದ್ರೆ ಒಂದು ಸೆಕೆಂಡ್ ಓನರ್ ಬೆಸ್ಟ್ ಪ್ರೈಸ್ ಅಂದ್ರೆ ಸಿಂಗಲ್ ಓನರ್ ಗಾಡಿಗಳು ಆರಾಮಾಗಿ ತಗೊಂಡಬಹುದು ಈ ಗಾಡಿ ಒಂದು i10. ಇನ್ನು ಮುಂದೆ ಒಂದು ಸ್ವಿಫ್ಟ್ ಇದೆ, ಇದೇನು ಸರ್ ಡೀಟೇಲ್ಸ್? 13 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್, VDI diesel ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 4,20,000 ಹೇಳ್ತಾ ಇರೋದು, 4,10,000ಗೆ ಕೊಡೋಣ ಸರ್. ಓಕೆ 4,10,000ಕ್ಕೆ ನೀವು ಒಂದು 2013 ಮಾಡಲು ಡೀಸೆಲ್ ಗಾಡಿ ಸ್ವಿಫ್ಟ್. ಹೌದು ಸರ್. ಓಕೆ ಸೊ ನೋಡಿರ್ಬೋದು VDI ಡೀಸೆಲ್ ಗಾಡಿ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಸರ್ ಕ್ವಿಡ್ 2015 ಸರ್, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಪವರ್ ವಿಂಡೋ ಬರಲ್ಲ, AC ಪವರ್ ಶೇರಿಂಗ್ ಪವರ್ ವಿಂಡೋ ಬರಲ್ಲ, ಗಾಡಿ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಸೊ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಇದು ಸರ್ 2,50,000 ಹೇಳ್ತಾ ಇರೋದು, 2,40,000ಗೆ ಕೊಡೋಣ ಸರ್. 2,40ಕ್ಕೆ. ಓಕೆ ಸರ್. ಕ್ವಿಡ್ ಕ್ವಿಡ್ ಸರ್. 15 15 ಸರ್. ಸಿಂಗಲ್ ಸೆಕೆಂಡ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ನಿಮಗೆ ಸ್ವಿಫ್ಟ್ ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ. ಹಾ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು K10 ಇದೆ ಸರ್ ಡೀಟೇಲ್ಸ್. 2015 ಸೆಕೆಂಡ್ ಓನರ್ ಸರ್ ಇದನ್ನೇ. ಓಕೆ 15 ಸೆಕೆಂಡ್ ಓನರ್ ಗಾಡಿ ಒಂದು AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್ ನಿಮಗೆ. ಓಕೆ LX ನಿಮ್ಗೆ ವೇರಿಯಂಟ್. ಸೊ ಯಾರಾದ್ರೂ 2015 ಸೆಕೆಂಡ್ ಓನರ್ ಗಾಡಿ ಪ್ರೈಸ್ ಏನಾಗ್ತಿರೋದು ಸರ್? ಇದು 260 ಹೇಳ್ತಾ ಇರೋದು, 245 ಮಾಡ್ಕೊಡೋಣ ಬನ್ನಿ ಸರ್. ಓಕೆ 2,45,000ಕ್ಕೆ ಒಂದು ಆಲ್ಟೋ K10 15 ಮಾಡಲ್ ಗಾಡಿ. 15 ಮಾಡಲ್ ಗಾಡಿ ಸರ್. ಓಕೆ ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಓಮಿನಿ ಇದೆ. ಸೊ ಓಮಿನಿ ಡೀಟೇಲ್ಸ್ ಸರ್. 2017 ಸರ್, ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ LPG ಪ್ಲಸ್ ಪೆಟ್ರೋಲ್ ಬರೋದು ಇದು. ಓಕೆ LPG ಪ್ಲಸ್ ಪೆಟ್ರೋಲ್ ಇರೋ ಗಾಡಿ ಚೆನ್ನಾಗಿದೆ ನೋಡಿ ಸರ್. ಓಕೆ 5 ಸೀಟರ್ ವೆಹಿಕಲ್ 2015 ಮಾಡಲ್ ಅಲ್ಲ ಗಾಡಿ? ಸರ್ ಹೌದು ಸಾರಿ 17 ಮಾಡಲ್ ಗಾಡಿ. 17 ಸಿಂಗಲ್ ಓನರ್ ಸರ್. ಓಕೆ ಪ್ರೈಸ್ ಏನಾಯ್ತು ಸರ್? ಸರ್ 3,40,000 ಹೇಳ್ತಾರ, ಅದು 3,35,000ಗೆ ಕೊಡೋಣ ಸರ್. ಓಕೆ 3,00,000 3,35,000ಗೆ ಕೊಡೋಣ ಸರ್. ಓಕೆ 3,35,000ಕ್ಕೆ ಇನ್ನೂ ಕಮ್ಮಿ ಆಗುತ್ತೆ ಹೆಂಗೆ? ಆಗುತ್ತೆ ಸರ್, ಇನ್ನ 5,000 ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. ಓಕೆ 3,30,000ಕ್ಕೆ ಫೈನಲ್ ಗಾಡಿ ಮಾಡೋಣ ಸರ್, ಬನ್ನಿ ಸರ್. ಓಕೆ ಸೊ ಅಕಸ್ಮಾತ್ ಈ ಓಮಿನಿ ಬೇಡ ಅಂದ್ರೆ ನಿಮಗೆ ಇನ್ನೊಂದು ಓಮಿನಿ ಇದೆ, ಇದು ಡೀಟೇಲ್ಸ್ ಸರ್. ನಮ್ಮ ಮುಂದೆ ಒಂದು ಓಮಿನಿ ಇದೆ ಇನ್ನೊಂದು. ಸೊ ಆ ಓಮಿನಿ ಬೇಡ ಅಂದ್ರೆ ಇನ್ನೊಂದು ಓಮಿನಿ ಇದೆ, ಇದು ಡೀಟೇಲ್ಸ್ ಸರ್. 2008 ಮಾಡಲ್ ಸರ್ ಇದು. ಓಕೆ LPG ಪ್ಲಸ್ ಪೆಟ್ರೋಲ್ ಇದನ್ನೇ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಓಕೆ ಇದು ನಿಮಗೆ LPG ಫಿಟೆಡ್ ಇದೆ ನಿಮಗೆ. ಸೊ 2008 ಮಾಡಲ್ ಗಾಡಿ ಒಂದು ಓಮಿನಿ ಹುಡುಕೋರಿಗೆ ಪ್ರೈಸ್ ಏನಾಯ್ತು ಸರ್? ಸರ್ ಇದು 1,75,000 ಹೇಳ್ತಾ ಇರೋದು, 1,50,000ಗೆ ಕೊಡೋಣ ಬನ್ನಿ ಸರ್. ಓಕೆ 1,50,000ಕ್ಕೆ 2008 ಮಾಡಲ್ ಗಾಡಿ ಸರ್. ಓಕೆ 2008 ಮಾಡಲ್ ಗಾಡಿ ಒಂದು 1,50,000ಕ್ಕೆ ನಿಮ್ಗೆ ಒಂದು ಓಮಿನಿ ಸಿಗ್ತಾ ಇದೆ. ಯಾರಾದ್ರೂ ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂತನವ್ರಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಆರಾಮಾಗಿ 1,50,000 ಲಕ್ಷ ಕೊಟ್ಬಿಟ್ಟು ಆರಾಮಾಗಿ ತಗೊಂಡ್ಬಿಡ್ಬೋದು ಗಾಡಿ. ಸೊ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಬ್ಲಾಕ್ ಕಲರ್. ಏನ್ ಸರ್ ಡೀಟೇಲ್ಸ್? 2008 ಸರ್ ಇದು. ಗಾಡಿ ಚೆನ್ನಾಗಿದೆ ನೋಡಿ ಸರ್. LPG ಪ್ಲಸ್ ಪೆಟ್ರೋಲ್ ಸರ್ ಇದು. ಓಕೆ LPG ಪ್ಲಸ್ ಪೆಟ್ರೋಲ್ ವೇರಿಯಂಟ್ ವಿತ್ ಜಿಂಗ್ ವೇರಿಯಂಟ್, GL ವೇರಿಯಂಟ್. ಸೊ ಟೈರ್ 70-80% ಟೈರ್ಸ್ ಎಲ್ಲ ಇದೆ ನಿಮಗೆ. ಯಾರಾದ್ರೂ ಒಂದು LPG ಪ್ಲಸ್ ಪೆಟ್ರೋಲ್ ಬೇಕು ಅನ್ನೋರಿಗೆ ಒಂದು ಬ್ಲಾಕ್ ಕಲರ್ ಒಂದು ಸ್ಯಾಂಟ್ರೋ ಇದೆ. ಪ್ರೈಸ್ ಏನಾಯ್ತು ಸರ್? ಸರ್ 1,75,000 ಕೋಟಿಂಗ್ ಇರೋದು ಸರ್. 1,5,000ಗೆ ಕೊಡೋಣ ಸರ್. 1,5,000 ಸರ್. ಕಮ್ಮಿ ಆಗಲ್ಲ? ಇನ್ನ 5,000 ಮಾಡ್ಕೊಡೋಣ ಬನ್ನಿ ಸರ್. 1,45. 1,40 ಫೈನಲ್ ಸರ್. 1,40ಕ್ಕೆ ಆಗಲ್ಲ? ಇಲ್ಲ ಸರ್, 5,000 ಆಗತ್ತೆ. ಓಕೆ ನೋಡಿ 1,45,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು ಸ್ಯಾಂಟ್ರೋ ಬ್ಲಾಕ್ ಕಲರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಪಕ್ಕದಲ್ಲಿ ಒಂದು ಫಾರ್ಡ್ ಫಿಗೋ ಇದೆ, ಇದು ಡೀಟೇಲ್ಸ್ ಸರ್. ಸರ್ 2010 ಸರ್, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಪೆಟ್ರೋಲ್ ಫಾರ್ಡ್ ಫಿಗೋ 2010 ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ 2 ಪವರ್ ವಿಂಡೋ ಬರುತ್ತೆ ಸರ್. 4
ಬರಲ್ಲ, ಎರಡು ಬರುತ್ತೆ. Okay. ಇದು ಕೋಟಿಂಗ್ ಇರೋದು 160 ಇರೋದು ಸರ್, 140ಗೆ ಕೊಡೋಣ ಬನ್ನಿ ಸರ್. 140ಕ್ಕೆ 140ಗೆ ಮಾಡ್ಕೊಡೋಣ sir. 135ಗೆ ಆಗಲ್ಲ. ಇಲ್ಲ ಸರ್, 140ಗೆ ಬನ್ನಿ, ಮುಂದೆ ಬಂದು ಕುತ್ಕೊಳ್ಳಿ ಮಾತಾಡೋಣ ಬನ್ನಿ ಸರ್. ಸೊ ನಮ್ಮ ಮುಂದೆ ಒಂದು ಆಲ್ಟೋ ಇದೆ ಡೀಟೇಲ್ಸ್ ಸರ್. ಸರ್ 2011 ಸರ್, ಸೆಕೆಂಡ್ ಓನರ್ ಸರ್. ಓಕೆ 2011 ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ LX ಬಾಡಿ ಲೈನ್ ಟಚ್ ಅಪ್ ಮಾಡಿಸ್ಬೇಕು ಸರ್, ಗಾಡಿ ಅಷ್ಟು ಚೆನ್ನಾಗಿದೆ, ಬರೀ ಬಾಡಿ ಲೈನ್ ಟಚ್ ಅಪ್ ಇದೆ, ಮಾಡಿಸ್ಕೊಳ್ಳಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ 2011 ಮಾಡಲ್ ಗಾಡಿ ಒಂದು ಆಲ್ಟೋ ಏನಾದ್ರು ಪ್ರೈಸ್? ಇದು ಸರ್ 2,10,000 ಇರೋದು ಕೋಟಿಂಗ್, 1,90,000 ಕೊಡೋಣ ಬನ್ನಿ ಸರ್. 1,90,000ಕ್ಕೆ ಒಂದು 2011 ಮಾಡಲ್ 10. ಇದು 11 ಸರ್ ಇದು. ಓಕೆ 2011 ಮಾಡಲ್ ಆಲ್ಟೋ. ಸರ್. ಓಕೆ ಇನ್ನು ಎಷ್ಟು ಕಮ್ಮಿ ಆಗ್ಬೋದು ಸರ್? ಸರ್ ಇನ್ನ 5,000 10,000 ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. 5,000 ಅಂದ್ರೆ 190ಕ್ಕೆ ಆಗುತ್ತಾ? ಸರ್ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ 1,90,000 ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಮುಂದೆ ಈ ಆಲ್ಟೋ ಬೇಡ ಅಂದ್ರೆ ನಿಮ್ಗೆ ಇನ್ನೊಂದು ಆಲ್ಟೋ ಇದೆ, ಇದು ಡೀಟೇಲ್ಸ್ ಸರ್. ಸರ್ 2007 ಸರ್, ಇದು ಸೆಕೆಂಡ್ ಓನರ್. Okay. ಇದನ್ನ ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಬಿಡಿಸ ಮಾಡಿಸ್ಕೊಳ್ಳಿ. ಓಕೆ ಸೊ 2007 ಮಾಡಲ್ ಗಾಡಿ LXi ಪೆಟ್ರೋಲ್ ವೇರಿಯಂಟ್ ಆಲ್ಟೋ ಏನಾಗುತ್ತೆ ಸರ್ ಪ್ರೈಸ್? ಇದು ಪ್ರೈಸ್ ಸರ್ 160 ಕೋಟಿಂಗ್ ಇರೋದು ಸರ್, 145ಗೆ ಕೊಡೋಣ ಬನ್ನಿ ಸರ್. 1,45,000ಕ್ಕೆ ನಿಮ್ಗೆ ಒಂದು ಆಲ್ಟೋ ಸಿಗುತ್ತೆ. Okay, ಇದು 2007 ಮಾಡಲ್ ಗಾಡಿ. 7 ಮಾಡಲ್ ಸರ್. ಓಕೆ ZN ಸ್ಟಿಲ್ ಹುಡುಗರಿಗೆ ZN ಸ್ಟಿಲ್ ಇದೆ ಸರ್. ಏನ್ ಸರ್ ಡೀಟೇಲ್ಸ್? 2008 ಸರ್, ಸಿಂಗಲ್ ಓನರ್ ಸರ್. ಓಕೆ 2008 ಮಾಡಲ್ ಗಾಡಿ ನೋಡ್ತಾ ಇರ್ಬೋದು. ಸೊ ಟೈರ್ಸ್ ಎಲ್ಲ ಚೆನ್ನಾಗಿದೆ, ನಿಮಗೆ 90 to 95% ಟೈರ್ಸ್ ಇದೆ, ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡಿಫಾಗರ್ ಎಲ್ಲ ಇದೆ. ಪ್ರೈಸ್ ಏನಾಯ್ತು ಸರ್? ಸರ್ ಇದು ಸರ್ 1.5 ಕೋಟಿಂಗ್ ಇರೋದು ಸರ್, 1.35ಗೆ ಕೊಡೋಣ ಬನ್ನಿ ಸರ್. 1,35ಕ್ಕೆ 35ಗೆ ಕೊಡ್ಬಿಡೋಣ ಸರ್. ZN ಸ್ಟಿಲ್ ಜನ್ ಇಷ್ಟಿಲ್ಲ ಸರ್. ಓಕೆ ಗಾಡಿ ಕಂಡೀಷನ್ ಇದೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. 1,35,000ಕ್ಕೆ ನಿಮ್ಗೆ ಒಂದು ZN ಸ್ಟಿಲೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಸ್ಟಾರ್ ಇದೆ ಆಟೋಮೆಟಿಕ್ ಗಾಡಿ. 12 ಸರ್ ಅದು. ಓಕೆ 12 ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಆಟೋಮೆಟಿಕ್ ಇದು. 2012 ಗಾಡಿ ಆಟೋಮೆಟಿಕ್ ಗಾಡಿ. ಪ್ರೈಸ್ ಏನಾಯ್ತು ಸರ್? ಸರ್ ಇದು 260 ಕೋಟಿಂಗ್ ಇರೋದು, 2.5ಗೆ ಕೊಡೋಣ ಬನ್ನಿ ಸರ್. 2.5 ಲಕ್ಷ ಫೈನಲ್. ಇನ್ನ ಒಂಚೂರು ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. 2.5 ಹೇಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಸ್ವಲ್ಪ ಆಗುತ್ತೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಐನಿಸ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇಗ್ನಿಸ್ 2017 ಸಿಂಗಲ್ ಓನರ್. ಓಕೆ ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಟಾಪ್ ಎಂಡ್ ಸರ್, ಇದು ಜೆಟಾ ಟಾಪ್ ಎಂಡ್ ವೇರಿಯಂಟ್. ಪುಷ್ ಬಟನ್ ಬರುತ್ತೆ ಇದು. ಓಕೆ ಅದು 470 ಕೋಟಿಂಗ್ ಇರೋದು ಸರ್. 4.5ಗೆ ಕೊಡೋಣ ಬನ್ನಿ ಸರ್. 4.5 ಲಕ್ಷಕ್ಕೆ. ಹೌದು ಸರ್, ಹೌದು. 4.5 ಲಕ್ಷಕ್ಕೆ ನಿಮ್ಗೆ ಒಂದು ಜೆಟಾ ಟಾಪ್ ಎಂಡ್ ವೇರಿಯಂಟ್ 2020 ಮಾಡಲ್ ಗಾಡಿ. ಇಲ್ಲ 17 ಸಿಂಗಲ್ ಓನರ್ ಸರ್. 17 ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ಸೊ ಮಹೇಂದ್ರ ಜೈಲ್ ಇದೆ, ಅದು ಎಲ್ಲ ಬೋರ್ಡ್ ಇದೆ ಸರ್ ಡೀಟೇಲ್ಸ್. ಸರ್ ದುಡಿಯೋಕೆ ಸರ್, ಇದು 2014 ಸರ್ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ಬರೀ ಬಾಡಿ ವರ್ಕ್ ಇದೆ ಸರ್, ಮಾಡಿಸ್ಕೊಡ್ರೆ ಇಂದ ಚೆನ್ನಾಗಿರುತ್ತೆ. ಇದು ಕೋಟಿಂಗ್ ಇರೋದು 160 ಇರೋದು ಸರ್, 140ಗೆ ಮಾಡಿಸ್ಕೊಡೋಣ ಬನ್ನಿ ಸರ್. 1,40,000ಕ್ಕೆ ಒಂದು ಜೈಲ್ ಮಾಡಿಸ್ಕೊಡೋಣ ಸರ್. ಓಕೆ 1,40,000ಕ್ಕೆ ನಿಮ್ಗೆ ಒಂದು ಮಹೇಂದ್ರ ಜೈಲೋ. ಸರ್ ಬಾಡಿ ಲೈನ್ ಸ್ವಲ್ಪ ಖರ್ಚು ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ತಗೊಂಡೋಗಿ ಮಾಡ್ತೀನಿ ಅಂದ್ರೆ ಮಿನಿಮಮ್ 2.5 ಲಕ್ಷದ ಮೇಲೆ ಹೋಗ್ಬಿಡುತ್ತೆ. ಸರ್ ದುಡಿಯೋದು ಸರ್ ಎಲ್ಲೋ ಬಟ್ ಸರ್, ಬೆಂಗಳೂರಲ್ಲಿ ಸಿಗಲ್ಲ, ಅಲ್ಲಿ ಗಾಡಿ ಚೆನ್ನಾಗಿದೆ, ಬರೀ ಬಾಡಿ ಲೈನ್ ವರ್ಕ್ ಇರೋದು, ಇಂಜಿನ್ ಮಾತ್ರ ಸೂಪರ್ ಇದೆ ಸರ್. ಓಕೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಎಲ್ಲೋ ಬೋರ್ಡ್, ಇನ್ನೊಂದು ದುಡಿಯೋಕೆ ಗಾಡಿ ಇಟ್ಟಿದ್ರೆ ಇದು ಸರ್ ಡೀಟೇಲ್ಸ್. ಇದು 2012 ಸರ್, ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಇದನ್ನ ದುಡಿಯೋಕೆ. ಓಕೆ ನೋಡಿ 2012 ಮಾಡಲ್ ಗಾಡಿ ಸ್ವಿಫ್ಟ್ ಡಿಸೈರ್ ದುಡಿಯೋರು ಯಾರು ಹುಡುಕ್ತಿದ್ದಾರೆ ಅಂತಂದ್ರೆ ಸಕ್ಕದಾಗಿದೆ. ಅದು ಡೀಸೆಲ್. ಪ್ರೈಸ್ ಏನಾಗುತ್ತೆ ಸರ್? ಇದು ಕೋಟಿಂಗ್ ಇರೋದು 1,90,000 ಸರ್. ಫೈನಲ್ ಎಷ್ಟಾಗುತ್ತೆ ಸರ್? 1.5ಗೆ ಕೊಡೋಣ ಬನ್ನಿ ಸರ್. 1.5ಗೆ. ಸರ್ ಇನ್ನ ಬೇಕಂದ್ರೆ ಇನ್ನ 5,000 ಕಮ್ಮಿ ಮಾಡ್ಕೊಳೋಣ ಬನ್ನಿ ಸರ್. 1,45ಕ್ಕೆ ಫೈನಲ್ ಆಗುತ್ತೆ. ಆಯ್ತು ಸರ್. ಓಕೆ 1,45,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ 2012 ಮಾಡಲ್ ಗಾಡಿ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವರ್ಲೆ ಆವಿಯೋ ಇದೆ, ಇದು ಡೀಟೇಲ್ಸ್ ಸರ್. 2007 ಸರ್ ಇದು. ಓಕೆ 2007 ಮಾಡಲ್ ಗಾಡಿ, ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ 2007 ಪೆಟ್ರೋಲ್ ವೇರಿಯಂಟ್. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 1.5 ಕೋಟಿಂಗ್ ಇರೋದು ಸರ್, 1.35ಗೆ ಕೊಡೋಣ ಬನ್ನಿ ಸರ್. ಓಕೆ 1.35ಗೆ ಫೈನಲ್ ಆಗುತ್ತೆ ಈ ಒಂದು ಚವಲೆ ಆವಿಯೋ. 1.25ಗೆ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ, ಅದು ರನ್ನಿಂಗ್ ಮಾಡಿಸ್ಕೊಡ್ತೀನಿ ಸರ್. ಹಂಗಾರೆ ವಿತ್ ರನ್ನಿಂಗ್ 1.25ಗೆ ಆಗುತ್ತಾ? ಇಲ್ಲ ಸರ್, 1.30ಗೆ ಮಾಡಿಸ್ಕೊಡೋಣ ಸರ್. 1.25ಗೆ ಕುತ್ಕೊಳ್ಳಿ ಸರ್. ಇಲ್ಲ ಸರ್ ಆಗಲ್ಲ ಸರ್, Okay, ಬನ್ನಿ ಈಚೆಗೆ ಮಾಡಿಸ್ಕೊಡೋಣ ಬನ್ನಿ, ಆಮೇಲೆ ಬನ್ನಿ ಕುತ್ಕೊಳ್ಳಿ ಮಾಡಿಸ್ಕೊಡೋಣ. ಟೇಬಲ್ ಕುತ್ಕೊಂಡು ಮಾತಾಡ್ಕೊಂಡು FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಅದು ಎರಡೂನೇ ಮಾಡಿಸ್ಕೊಡ್ತೀನಿ ಸರ್. 1.35ಗೆ ವಿತ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫಾರ್ಟ್ ಫಿಗೋ ಇದೆ ಸರ್. ಸರ್ 12 ಸರ್ ಇದು. ಓಕೆ 12 ಸೆಕೆಂಡ್ ಓನರ್ ಸರ್. ಓಕೆ ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಪ್ರೈಸ್ ಏನಾಗುತ್ತೆ ಸರ್? ಇದು ಸರ್ 190 ಇರೋದು ಕೋಟಿಂಗ್, 175ಗೆ ಕೊಡೋಣ ಬನ್ನಿ ಸರ್. ಓಕೆ 1,75,000ಕ್ಕೆ ನಿಮಗೆ ಒಂದು ಫಾರ್ಟ್ ಫಿಗೋ ಡೀಸೆಲ್ ವೇರಿಯಂಟ್ 2012 ಮಾಡಲ್ ಗಾಡಿ. ಹೌದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫಿಗೋ ಇದೆ ಸರ್. ಸರ್ ಅದನ್ನೇ ಡೀಸೆಲ್ ಸರ್, 2010 ಸರ್. ಓಕೆ ಇದನ್ನೇ ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 170 ಇರೋದು ಕೋಟಿಂಗ್, 1.5ಗೆ ಮಾಡಿಸ್ಕೊಡೋಣ ಬನ್ನಿ ಸರ್. 1,50,000 ಫೈನಲ್ ಸರ್, 1.5ಗೆ ಮಾಡಿಸ್ಕೊಡೋಣ. ಓಕೆ 1.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಒಂದು ಫಾರ್ಟ್ ಫಿಗೋ. ಓಕೆ ಸರ್. ಸರ್ ಮುಂದೆ ಒಂದು ಚವಲೆ ಸ್ಪಾರ್ಕ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ 10 ಸರ್, ಸೆಕೆಂಡ್ ಓನರ್ ಸರ್ ಇದು. ಓಕೆ 10 ಸೆಕೆಂಡ್ ಓನರ್ ಗಾಡಿ, LPG ಪ್ಲಸ್ ಪೆಟ್ರೋಲ್ ಸರ್ ಇದು. ಓಕೆ ಇದು ಕೂಡ LPG ಪ್ಲಸ್ ಪೆಟ್ರೋಲ್ ಸರ್ ಇದು. ಓಕೆ ವಿತ್ ಕ್ಯಾರಿಯರ್ ಕೂಡ ಇದೆ. ಪ್ರೈಸ್ ಏನಾಗುತ್ತೆ ಸರ್? ಸರ್ 120 ಕೋಟಿಂಗ್ ಇರೋದು ಸರ್, 1,05,000ಗೆ ಮಾಡಿಸ್ಕೊಡೋಣ ಬನ್ನಿ ಸರ್. 1 ಲಕ್ಷಕ್ಕೆ ಆಗುತ್ತಾ? ಇಲ್ಲ ಸರ್ ಆಗಲ್ಲ ಸರ್, ಫೈನಲ್ ರೇಟ್ ಸರ್ ಆಗುತ್ತೆ. ಇಲ್ಲ ಸರ್ ಬನ್ನಿ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ 1 ಲಕ್ಷಕ್ಕೆ ನಿಮಗೆ ಒಂದು ಚವಲೆ ಸ್ಪಾರ್ಕ್ ಪೆಟ್ರೋಲ್ ಪ್ಲಸ್ LPG ವೆಹಿಕಲ್. ಹೌದು
ಸರ್ ಹೌದು ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ ಇದೆ ಸರ್ ರೆಡ್ ಕಲರ್. ಸರ್ 2005 ಮಾಡಲ್ ಸರ್ ಇದು. ಓಕೆ 2005 ಕಮ್ಮಿ ಬಜೆಟ್ ನಲ್ಲಿ ಮಾಡ್ತಾರದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಪ್ರೈಸ್ ಏನೈತೆ ಸರ್? ಸರ್ ಇದು ಪ್ರೈಸ್ ಏನ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಇರೋದು 1.30 ಸರ್. 1 ಲಕ್ಷಗೆ ಫೈನಲ್ ಮಾಡಿಸ್ಕೊಡೋಣ ಬನ್ನಿ ಸರ್. ಇನ್ನು ಕಮ್ಮಿ ಆಗಲ್ಲ? ಪವರ್ ಸ್ಟೇರಿಂಗ್ ಬರಲ್ಲ, ಮಾಡಿಸ್ಕೊಡೋಣ 1 ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್. ನೋಡಿ ಸರ್ ಇದು ನಾನು 1.30 ಇಲ್ಲಿ ಕಸ್ಟಮರ್ಗೆ ಹೇಳೋದು, 1 ಲಕ್ಷ ಫೈನಲ್ ಮಾಡಿಸ್ಕೊಡೋಣ ಬನ್ನಿ ಆ ಸರ್. ಕಡೆ 1 ಲಕ್ಷಕ್ಕೆ ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸವೆಲೆ ಸ್ಪಾರ್ಕ್ ಇದೆ ಸರ್. ಸರ್ ಇದು 2011 ಸರ್. ಇದು ಸೆಕೆಂಡ್ ಓನರ್ ಸರ್. ಓಕೆ ಇದು ಬರೀ 2011 ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಹಾ ಇದು ಕೋಟಿಂಗ್ ಇರೋದು 1.10 ಸರ್. 95,000 ಮಾಡಿಸ್ಕೊಡೋಣ ಫೈನಲ್ ಸರ್. 95,000ಕ್ಕೆ. ಹಾ 2011 ಮಾಡಲ್ ಗಾಡಿ. ಹೌದು ಸರ್ ಹೌದು ಸರ್. ಓಕೆ ಸರ್. ಓಕೆ ಸರ್. ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ, ಇದು ಸರ್ ಡೀಟೇಲ್ಸ್. ಸರ್ 2015 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೋಂಡಾ ಜಾಜ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ 2015 ಮಾಡಲ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. SMT ವೇರಿಯಂಟ್. ನಿಮಗೆ ಯಾರಾದ್ರೂ ಒಂದು ಹೋಂಡಾ ಜಾಜ್ ಹುಡ್ಕೋರಿಗೆ ಒಳ್ಳೆ ಕಂಫರ್ಟ್ ಇರೋ ವೆಹಿಕಲ್ ನನ್ನ ಪರ್ಸನಲಿ ಕೇಳಿದ್ರೆ ಪ್ರೈಸ್ ಏನಾಗುತ್ತೆ ಸರ್? ಸರ್ 4 ಲಕ್ಷ ಕೋಟಿಂಗ್ ಇರೋದು ಸರ್. 380ಗೆ ಕೊಡೋಣ ಬನ್ನಿ ಸರ್. 380ಗೆ. ಹೌದು ಸರ್. 375 ಇಲ್ಲ ಸರ್ ಆಗಲ್ಲ ಸರ್. 385 ಬನ್ನಿ ಮುಂದೆ ಮಾಡೋಣ ಬನ್ನಿ. ಕಸ್ಟಮರ್ ಬರ್ಬೇಕಲ್ಲ ನಮ್ಮ ನೆಕ್ಸ್ಟ್ ಅಲ್ಲಿ. ಓಕೆ ನೋಡಿ ಮುಂದೆ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ 3,80,000ಕ್ಕೆ ನಿಮಗೆ ಸಿಕ್ಬಿಡುತ್ತೆ ಈ ಒಂದು ಹೋಂಡಾ ಜಾಜ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬಡವರ ಬಾದಾಮಿ ಅಂತ ಹೇಳ್ಬೋದು, ಒಂದು ಟಾಟಾ ನ್ಯಾನೋ ಇದೆ. ಇದ್ರ ಡೀಟೇಲ್ಸ್ ಸರ್. ಸರ್ 2014 ಸೆಕೆಂಡ್ ಓನರ್ ಸರ್ ಇದು. ಓಕೆ ಓಡಿರೋದು 42,000 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಸರ್ ಇದು ಮ್ಯಾನ್ಯುವಲ್ ಸರ್ ಇದು. ಪ್ರೈಸ್ ಏನು ಸರ್? 180 ಕೋಟಿಂಗ್ ಇರೋದು ಸರ್. 1 ಲಕ್ಷ 75,000ಗೆ ಕೊಡೋಣ ಸರ್ ಫೈನಲ್. ಸರ್ ಬೇರೆ 5,000 ಕಮ್ಮಿ ಮಾಡಿದ್ರಲ್ಲ ಸರ್? ಇಲ್ಲ ಸರ್, ಅದು ಗಾಡಿ ತುಂಬಾ ಹೈ ಕ್ಲಾಸ್ ಇದೆ ಸರ್ ಇದು. ಓಕೆ ಸರ್.